ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕೊನೆಯ ಹಂತದ ಚಿತ್ರೀಕರಣ, ಅದು ಕ್ಲೈಮ್ಯಾಕ್ಸ್ ಮುಗಿತಾ ಬರ್ತಿದೆ. ಚೇತನ್ ಡಿಸೋಜಾ ಸಾಹಸದಲ್ಲಿಯೇ ಕಿಚ್ಚ ಸುದೀಪ್ ಭಯಂಕರ ಸಾಹಸಗಳನ್ನ ಮಾಡುತ್ತಿದ್ದಾರೆ. ಅಷ್ಟರಲ್ಲಿಯೇ ಈ ಚಿತ್ರದ ಸುದೀಪ್ ಕ್ಯಾರೆಕ್ಟರ್ ಏನಾಗಿರುತ್ತದೆ, ಸಿನಿಮಾದ ಒಟ್ಟು ಕಥೆಯ ಮೂಲಕ ಎಳೆ ಏನು, ಸುದೀಪ್ ಪಾತ್ರ ಸಸ್ಪೆಂಡ್ ಆಗಿರೋ ಮ್ಯಾಟರ್ ಏನು, ರಾಜಕಾರಣಿಯ ಮಗನ ಕಥೆ ಯಾಕೆ ಬರುತ್ತದೆ, ಸುದೀಪ್ ಪಾತ್ರದ ಹೆಸರೇನು, ಈ ಎಲ್ಲ ಮಾಹಿತಿ ಇದೀಗ ರಿವೀಲ್ ಆಗಿದೆ. ಆದರೆ ಇದು ಅಧಿಕೃತ ಮಾಹಿತಿನ ಅನ್ನೋ ಡೌಟ್ ಕೂಡ ಇದೆ. ಮ್ಯಾಕ್ಸ್ ಸಿನಿಮಾದ ಒನ್ಲೈನ್ ಕಥೆ ಏನು? ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುತ್ತಾರೆ. ಲಾ ಅಂಡ್ ಆರ್ಡರ್ ಇವರ ಕೆಲಸದ ವ್ಯಾಪ್ತಿಯಾಗಿರುತ್ತದೆ. ಆದರೆ ಅಮಾನತ್ತಿನಲ್ಲಿರೋ ಈ ಇನ್ಸ್ಪೆಕ್ಟರ್ 2 ತಿಂಗಳ ಬಳಿಕ ಹೊಸ ಸ್ಟೇಷನ್ಗೆ ರಿಪೋರ್ಟ್ ಮಾಡಿಕೊಳ್ಳುತ್ತಾರೆ. ಆದರೆ ಮಿನಿಸ್ಟರ್ ಒಬ್ಬನ ಮಗ ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ದೌರ್ಜನ್ಯ ಎಸಗುತ್ತಾನೆ. ಹಾಗೆ ಈ ಒಂದು ವಿಚಾರವನ್ನ ಸುದೀಪ್ ಬರುವಾಗಲೇ ನೋಡಿರುತ್ತಾರೆ. ದುರಂತ ಅಂದ್ರೆ ಆ ಮಿನಿಸ್ಟರ್ ಮಗ ಸತ್ತು ಹೋಗುತ್ತಾನೆ. ಹೀಗೆ ಕಥೆಯ ಎಳೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗಿದೆ. ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಪಾತ್ರದ ಹೆಸರೇನು? ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಪಾತ್ರದ ಹೆಸರು ವಿಭಿನ್ನವಾಗಿಯೇ ಇದೆ. ಅರ್ಜುನ್ ಮಹಾಕ್ಷಯ್ ಅನ್ನೋ ಹೆಸರಿನ ಸುದೀಪ್ ಪಾತ್ರ ಸ್ಪೆಷಲ್ ಆಗಿಯೇ ಇದೆ. ಇದರ ಸುತ್ತ ಇರೋ ಕತೆ ಕೂಡ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ ಅಂತಲೇ ಹೇಳ್ಬಹುದು. ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಭರ್ಜರಿ ಸಾಹಸಗಳನ್ನ ಮಾಡಿದ್ದಾರೆ. ಸಾಹಸ ನಿರ್ದೇಶಕ ಚೇತನ್ ಡಿಸೋಜಾ ಈ ಸಾಹಸಗಳನ್ನ ಕಂಪೋಸ್ ಮಾಡಿದ್ದಾರೆ. ವಿಶೇಷವಾಗಿ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಭರ್ಜರಿ ಆಕ್ಷನ್ಗಳೇ ಇವೆ. ಇವುಗಳ ಬಗ್ಗೆ ಮೊನ್ನೆಯಿಂದಲೇ ಭಾರಿ ಸುದ್ದಿ ಇದೆ. ಅದು ವೈರಲ್ ಕೂಡ ಆಗ್ತಿದೆ ನೋಡಿ. ಮ್ಯಾಕ್ಸ್ ಸಿನಿಮಾದಲ್ಲಿ ಕನ್ನಡದ ತಾರೆಯರ ದಂಡು. ಮ್ಯಾಕ್ಸ್ ಸಿನಿಮಾಕ್ಕೆ ಕನ್ನಡದ ತಾರೆಯರು ಇದ್ದಾರೆ, ಕನ್ನಡದ ಟೆಕ್ನಿಷಿಯನ್ಸ್ಗಳು ಇದ್ದಾರೆ. ಹಾಗೆ ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಶೇಖರ್ ಚಂದ್ರ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ನಟಿಮಣಿಯರ ವಿಚಾರಕ್ಕೆ ಬಂದ್ರೆ ಸಂಯುಕ್ತ ಹೊರನಾಡು, ಸುಕೃತ ವಾಗ್ಲೆ ಇದ್ದಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ವಿಜಯ್ ಕಾರ್ತಿಕೇಯ್ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದಾರೆ. ಇದೇ ವರ್ಷ ಸಿನಿಮಾ ರಿಲೀಸ್ ಕೂಡ ಆಗುತ್ತದೆ. ಆದರೆ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.